ಯಾವ ಹೂವು ಯಾರ ಮುಡಿಗೋ ಭಾಗ 225. ಸಾನ್ವಿಗೆ ಜ್ವರ ಇನ್ನೂ ಕಮ್ಮಿಯಾಗಿರಲಿಲ್ಲ. ಅವಳು ಜ್ವರದ ತಾಪದಲ್ಲಿ ಕನವರಿಸುತ್ತಿದ್ದಳು. ಅಮ್ಮ, ತುಂಬಾ ಚಳಿ ಆಗ್ತಿದೆ ಅಮ್ಮ. ಎಲ್ಲಿ ಹೋಗಿದ್ದೀಯ ನೀನು? ಒಂದು ಸಲ ಬಂದು ನನ್ನ ತಲೆ ಮೇಲೆ ಕೈ ಇಟ್ಟು ಮಲಗಿಸಬಾರದ ಅಮ್ಮ? ನಿನ್ನ ಮಗಳು ಒಂಟಿಯಾಗಿ ನರಳುತ್ತಿದ್ದಾಳೆ, ಕೇಳಿಸ್ತಿಲ್ವಾ ನಿನಗೆ? ಅಪ್ಪ, ಯಾಕೆ ನನ್ನನ್ನ ಈ ಜಗತ್ತಲ್ಲಿ ಒಬ್ಬಳನ್ನೇ ಬಿಟ್ಟು ಹೋದ್ರಿ? ನನ್ಗೆ ಈ ಸುಖ, ಈ ಅಂತಸ್ತು ಯಾವುದು ಬೇಡ ಅಪ್ಪ. ನನ್ಗೆ ನಿಮ್ಮ ಪ್ರೀತಿ ಬೇಕು ಅಷ್ಟೇ. ಪ್ರತಿದಿನ ನಗು ನಗುತ್ತಾ ನಾಟಕ ಮಾಡೋದು ನನ್ಗೆ ಸಾಕಾಗಿ ಹೋಗಿದೆ ಅಪ್ಪ. ಹೊರಗಡೆ ಎಲ್ಲರಿಗೂ ನಾನು ಧೈರ್ಯವಂತೆ, ಆದ್ರೆ ಒಳಗಡೆ ಇರೋ ನನ್ನ ನೋವನ್ನ ಬಳಿ ಹೇಳೋ ಹಾಗಿಲ್ಲ. ನನ್ನ ಕಣ್ಣೀರು ಒರೆಸೋಕೆ ನಿನ್ನ ಸೆರಗಿಲ್ಲ ಅಮ್ಮ. ನಿನ್ನ ಕೈ ತುತ್ತು ಯಾವತ್ತೂ ತಿಂದಿಲ್ಲ. ತಿನ್ನಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಅಪ್ಪ. ಅಮ್ಮನ ಪ್ರೀತಿ ಇಲ್ಲದೆ ಈ ನೋವಲ್ಲಿ ನನ್ನನ್ನ ಯಾಕೆ ಬಂಧಿಸಿಟ್ಟಿದ್ಯಾ ದೇವ್ರೆ? ನನಗೆ ವಿಕ್ರಮ್ ಸರ್ ಸಿಕ್ಕಿದ್ದಾರೆ ಅಮ್ಮ, ಆದ್ರೆ ನನ್ಗೆ ಭಯ ಆಗ್ತಿದೆ. ಎಲ್ಲಿ ಅವರು ನನ್ನನ್ನು ಬಿಟ್ಟು ಹೋಗ್ತಾರೆ ಅಂತ ಅಮ್ಮ. ಒಂದು ಸಲ ಕನಸಲ್ಲಾದ್ರೂ ಬಂದು ಹೋಗಮ್ಮ, ನಿನ್ನನ್ನು ನೋಡ್ಬೇಕು ಅಂತ ಆಸೆ ಆಗ್ತಿದೆ. ನನ್ನ ಎದೆಯಲ್ಲಿರೋ ಈ ಭಾರ ಯಾರ ಹತ್ರ ಹೇಳ್ಕೊಳ್ಳಿ? ಯಾರು ಅರ್ಥ ಮಾಡ್ಕೊಳ್ತಾರೆ? ರಾಮು, ಸ್ವರ್ಣ ಎಷ್ಟೇ ಪ್ರೀತಿ ತೋರಿಸಿದ್ರು ನನ್ನನ್ನ ಮಗಳೇ ಅಂತ ಕರೆಯೋ ಒಂದು ಧ್ವನಿ ಕೇಳೋಕೆ ನನ್ನ ಕಿವಿ ಬಯಸ್ತಿದೆ. ನನ್ನ ಹಣೆ ಮೇಲಿರೋ ಈ ಜ್ವರದ ಕಿಚ್ಚಿಗಿಂತ ನಿನ್ನ ನೆನಪಿನ ಕಿಚ್ಚು ಜಾಸ್ತಿ ಸುಡ್ತಿದೆ ಅಪ್ಪ. ಯಾಕೆ ನನ್ನ ಕೈ ಬಿಟ್ರಿ? ನಾನೇನು ತಪ್ಪು ಮಾಡಿದ್ದೆ ಅಮ್ಮ? ಪ್ಲೀಸ್ ಒಂದು ಸಲ ಬಂದು ನನ್ನ ಮಗುವೆ ಅಂದು ಬಿಡು ಸಾಕು ಎಂದವಳ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿಯುತ್ತಿತ್ತು. ರೂಮ್ನಿಂದ ಆಚೆ ನಿಂತಿದ್ದ ವಿಕ್ರಮ್ ಸಾನ್ವಿ ಮಾತನ್ನು ಕೇಳಿ ಕಣ್ಣೀರು ಹಾಕುತ್ತಾನೆ. ಅವಳ ಮೌನದ ಹಿಂದಿದ್ದ ಇಷ್ಟು ದೊಡ್ಡ ನೋವು ಅವನಿಗೆ ಮೊದಲ ಬಾರಿಗೆ ಅರ್ಥವಾಗುತ್ತದೆ. ಅವನ ಅಹಂಕಾರ ಕರಗಿ ಪ್ರೀತಿಯಾಗಿ ಬದಲಾಗಿತ್ತು. ವಿಕ್ರಮ್ ತಿಂಡಿಯೊಂದಿಗೆ ಬರುತ್ತಾನೆ. ಸಾನ್ವಿ ತಿಂಡಿ ತಿಂದ ನಂತರ ಮಾತ್ರೆ ಕೊಟ್ಟ. ಸಾನ್ವಿ ತನ್ನ ಅಪ್ಪ ಅಮ್ಮನನ್ನು ನೆನೆಸಿಕೊಂಡು ಅತ್ತಿದ್ದನ್ನು ಮರೆಸುವ ಸಲುವಾಗಿ, ವಿಕ್ರಮ್, ಜ್ವರ ಜಾಸ್ತಿ ಇದೆ ಸಾನ್ವಿ. ಮನುಷ್ಯ ತನ್ನ ಮನಸ್ಸಿನಲ್ಲಿ ಇರೋದನ್ನ ಬಿಟ್ಟು ಹೇಳದಿದ್ದರೆ ಅದು ಹೀಗೆ ಶರೀರದ ಮೇಲೆ ಪರಿಣಾಮ ಬೀರುತ್ತೆ. ಸಾನ್ವಿ ದಣಿತ ತನಿಯಲ್ಲಿ, ನಾನು ಯಾವುದನ್ನು ಮುಚ್ಚಿಟ್ಟಿಲ್ಲ ವಿಕ್ರಮ್ ಸರ್. ವಿಕ್ರಮ್, ನಿಜನಾ? ಹಾಗಿದ್ರೆ ಆ ರೂಮ್ಗೆ ಯಾರನ್ನು ಸೇರಿಸಲ್ಲ ಅಂತ ಯಾಕೆ ಹಠ ಮಾಡ್ತೀಯಾ? ಅಲ್ಲಿ ಯಾವುದಾದರೂ ನಿಧಿ ಬಚ್ಚಿಟ್ಟಿದ್ದೀಯಾ? ಸಾನ್ವಿ ಗಾಬರಿಯಿಂದ, ಅಲ್ಲಿ ಏನೂ ಇಲ್ಲ, ಸುಮ್ಮನೆ ಧೂಳು ಇರುತ್ತೆ ಅಷ್ಟೇ. ವಿಕ್ರಮ್, ಧೂಳು ಇರೋ ಜಾಗಕ್ಕೆ ಅವರು ಅಷ್ಟು ಪ್ರೀತಿಯಿಂದ ಬೀಗ ಹಾಕಲ್ಲ ಸಾನ್ವಿ. ಅಲ್ಲಿ ನಿನ್ನ ಆತ್ಮ ಅಡಗಿದೆ ಅನ್ಸುತ್ತೆ. ಸಾನ್ವಿ, ನೀವು ಯಾಕೆ ಆ ರೂಮ್ ಬಗ್ಗೆನೆ ಮಾತಾಡ್ತಿದ್ದೀರಾ? ವಿಕ್ರಮ್, ಯಾಕೆಂದ್ರೆ ಆ ರೂಮ್ ಬಾಗಿಲು ಮುಚ್ಚಿರೋ ತರಹಾನೆ ನಿನ್ನ ಮನಸ್ಸಿನ ಬಾಗಿಲು ಕೂಡ ಮುಚ್ಚಿದೆ. ಮಾತ್ರೆ ಕೊಡುತ್ತಾ, ಇಗೋ ಇದು ತಗೋ. ನಿನ್ನ ಜ್ವರಕ್ಕೆ ಮಾತ್ರೆಯೂ ಬೇಕು, ನಿನ್ನ ಆಟಕ್ಕೆ ಉತ್ತರಾನೂ ಬೇಕು. ನಿಮಗೆ ಏನು ಉತ್ತರ ಬೇಕು ವಿಕ್ರಮ್ ಸರ್? ವಿಕ್ರಮ್, ನೀನು ಯಾರನ್ನಾದ್ರೂ ಪ್ರೀತಿಸ್ತಾ ಇದೀಯಾ ಸಾನ್ವಿ? ಮದುವೆಗೂ ಮುಂಚೆ ಯಾರಾದ್ರೂ ನಿನ್ನ ಜೀವನದಲ್ಲಿ ಇದ್ರ? ಸಾನ್ವಿ ಸ್ತಬ್ಧಳಾಗಿ, ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀರಾ? ವಿಕ್ರಮ್, ಯಾಕಂದ್ರೆ ನಿನ್ನ ಕಣ್ಣಲ್ಲಿರೋ ಆ ನೋವು, ಆ ಆತ್ಮಹತ್ಯೆಯ ನಿರ್ಧಾರ ಇವೆಲ್ಲ ಯಾವುದೋ ದೊಡ್ಡ ಪ್ರೇಮ ವೈಫಲ್ಯದ ತರ ಕಾಣಿಸ್ತಿದೆ. ಸಾನ್ವಿ ಮನಸ್ಸಿನಲ್ಲೇ ವೈಫಲ್ಯ ಅಲ್ಲ ವಿಕ್ರಮ್ ಸರ್, ಗೆದ್ದು ಸೋತಿರೋ ಪ್ರೀತಿ ಇದು. ನಂತರ ವಿಕ್ರಮ್ ನನ್ನು ಕುರಿತು, ಯಾರೂ ಇಲ್ಲ ವಿಕ್ರಮ್ ಸರ್. ವಿಕ್ರಮ್, ಅಷ್ಟು ಸುಲಭವಾಗಿ ಸುಳ್ಳು ಹೇಳ್ತೀಯಲ್ಲ? ಒಂದು ವೇಳೆ ಆ ವ್ಯಕ್ತಿ ನಿನ್ನ ಎದುರಿಗೆ ಇದ್ರು ನೀನು ಹೀಗೆ ಹೇಳ್ತೀಯಾ? ಸಾನ್ವಿ ಹೆದರುತ್ತಾ, ಅಂದ್ರೆ ಯಾರ ಬಗ್ಗೆ ಹೇಳ್ತಿದ್ದೀರಾ ನೀವು? ನಗುತ್ತಾ, ನಾನು ಸುಮ್ಮನೆ ಉದಾಹರಣೆ ಕೊಟ್ಟೆ. ನೀನು ಯಾಕೆ ಅಷ್ಟೊಂದು ಗಂಭೀರವಾಗಿ ತಗೋತೀಯಾ? ಜ್ವರದಲ್ಲಿ ಮನುಷ್ಯರು ಸತ್ಯ ಹೇಳ್ತಾರೆ ಅಂತ ಕೇಳಿದ್ದೆ, ಆದ್ರೆ ನೀನು ಜ್ವರದಲ್ಲಿ ಸತ್ಯನ ಬಚ್ಚಿಟ್ಟುಕೊಳ್ತಿದ್ದೀಯಾ? ಸಾನ್ವಿ, ನನಗೆ ನಿದ್ರೆ ಬರ್ತಿದೆ, ನೀವು ಹೋಗಿ, ನಾನು ಮಲಗುತ್ತೇನೆ. ವಿಕ್ರಮ್, ಹೋಗ್ತೀನಿ, ಆದ್ರೆ ನೆನ್ಪಿರ್ಲಿ, ಆ ರೂಮ್ ಯಾವತ್ತೋ ಒಂದು ದಿನ ನನ್ನ ಕೈಗೆ ಸಿಗುತ್ತೆ. ಅಂದು ನಿನ್ನ ಎಲ್ಲ ರಹಸ್ಯಗಳು ಬಯಲಾಗುತ್ತೆ. ಸಾನ್ವಿ ಅಲ್ಲಿದ್ದ ಕೀಯನ್ನು ಗಟ್ಟಿಯಾಗಿ ಕೈಯಿಂದ ಹಿಡಿದುಕೊಳ್ಳುತ್ತಾ, ಅದು ಎಂದು ಸಾಧ್ಯವಿಲ್ಲ. ವಿಕ್ರಮ್ ಅವಳ ಕೈಯನ್ನು ಗಮನಿಸಿದರೂ ಗಮನಿಸದಂತೆ, ನೋಡೋಣ, ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಎಂದವನು ತನ್ನ ರೂಮ್ಗೆ ಬಂದ. ವಿಕ್ರಮ್ ಸಾನ್ವಿ ರೂಮ್ ನಲ್ಲಿ ಇದ್ದ ಅವಳ ಡೈರಿ ತೆಗೆದುಕೊಂಡು ಬಂದಿದ್ದ. ಅದರ ನೆನಪಾಗಿ ಡೈರಿ ಓದಲು ಶುರು ಮಾಡಿದ. ಓದುತ್ತಿದ್ದವನು ತನ್ನಷ್ಟಕ್ಕೆ, ಸಾನ್ವಿ, ಇದೆಲ್ಲ ಏನು? ಈ ಡೈರಿಯಲ್ಲಿರೋ ಪ್ರತಿಯೊಂದು ಸಾಲು ನನ್ನ ಬಗ್ಗೆನೇ ಇದೆ. ನೀನು ನನ್ನನ್ನು ಇಷ್ಟು ವರ್ಷಗಳಿಂದ ಪ್ರೀತಿಸ್ತಾ ಇದ್ದೀಯಾ? ಅದನ್ನು ಹೇಳೋಕೆ ನಿನ್ಗೆ ಧೈರ್ಯ ಇರಲಿಲ್ಲ. ನಾನು ನಿನ್ನನ್ನ ಮದುವೆ ಆದೆ, ಆದ್ರೆ ನಿನ್ನನ್ನ ನಾನು ಪ್ರೀತಿಸಲಿಲ್ಲ. ನಿನ್ನ ಪ್ರೀತಿ ನನಗೆ ಹೊರೆ ಆಗ್ಬಾರ್ದು ಅಂತ ಸಾಯೋಕೆ ಹೊರಟೆ. ವಿಕ್ರಮ್ ಕಣ್ಣೀರು ಹಾಕುತ್ತಾ, ನಾನು ಎಷ್ಟು ದೊಡ್ಡ ಸಾನ್ವಿ? ನಿನ್ನ ಮೌನದಲ್ಲಿರೋ ನೋವು ಕಾಣಿಸ್ತು, ಆದ್ರೆ ನೋವಿನ ಹಿಂದಿರೋ ಪ್ರೀತಿ ಕಾಣಿಸಲೇ ಇಲ್ಲ. ಕ್ಷಮಿಸಿ ಬಿಡು ನನ್ನನ್ನ. ಇಷ್ಟು ದಿನ ಸಾನ್ವಿ ಅನ್ನೋ ಈ ಹೂವು ಯಾರೋ ಮುಡಿಕೋ ಅಂತ ಗೊತ್ತಿರಲಿಲ್ಲ, ಆದ್ರೆ ಈ ಹೂವು ನನ್ನ ಪ್ರಾಣ, ನನ್ನ ಬದುಕು. ಇವತ್ತಿನಿಂದ ನೀನು ಕೇವಲ ಸಾನ್ವಿ ಅಲ್ಲ, ನನ್ನ ಉಸಿರು. ನನಗೆ ಸಿಗಬೇಕಾದ ಪ್ರೀತಿ ಖಂಡಿತ ಸಿಗುತ್ತೆ, ಅದು ನಾನೇ ಕೊಡ್ತೀನಿ. ಐ ಲವ್ ಯು ಸಾನ್ವಿ. ಇವತ್ತು ನೀನು ಗೆದ್ದೆ, ಪ್ರೀತಿ ಗೆದ್ದಿದೆ. ನಿನ್ನ ಮನಸ್ಸಿನಲ್ಲಿ ಇಷ್ಟೊಂದು ನೋವು ಇಟ್ಟುಕೊಂಡು ಹೇಗೆ ಸುಮ್ಮನಿದ್ದೆ? ನಿನ್ನ ಅಪ್ಪ ಅಮ್ಮ ಇಲ್ಲ ಅನ್ನೋ ಕೊರಗು ಮುಂದೆ ಬೇಡ. ಅವರ ಸ್ಥಾನದಲ್ಲಿ ನಿಂತು ನಿನ್ನನ್ನ ನಾನು ಕಾಪಾಡ್ತೀನಿ. ನೀನು ಗೆದ್ದ ಸಾನ್ವಿ. ನಿನ್ನ ಈ ನಿಷ್ಕಲ್ಮಶವಾದ ಮಿತ್ರ ಪ್ರೀತಿ ಇವತ್ತು ಗೆದ್ದಿದೆ. ನಿನಗೆ ಸಿಗಬೇಕಾದ ಪ್ರೀತಿ ಖಂಡಿತ ಸಿಗುತ್ತೆ. ಆ ಪ್ರೀತಿನ ನಾನೇ ನಿನಗೆ ನನ್ನ ಉಸಿರಿರೋವರೆಗೆ ಕೊಡ್ತೇನೆ. ಐ ಲವ್ ಯು ಸಾನ್ವಿ. ಈ ಮಾತು ಹೇಳೋಕೆ ನಾನು ತುಂಬಾ ತಡ ಮಾಡಿಬಿಟ್ಟೆ ಅಲ್ವಾ? ಬಿಡು, ನೀನು ಅನಾಥೆ ಅಲ್ಲ ಸಾನ್ವಿ. ಈ ವಿಕ್ರಮ್ನ ಪ್ರಾಣ ನೀನು. ನಿನ್ನ ಕಣ್ಣಲ್ಲಿರೋ ಪ್ರೀತಿ ನನಗೆ ಕಾಣಿಸಲಿಲ್ಲ ನೋಡು.
ಮನೆಯ ಅಸಲಿ ಕುರುಡ. ಇನ್ನು ಮುಂದೆ ನೀನು ಒಂಟಿಯಾಗಿ ಅಳೋ ಅವಶ್ಯಕತೆ ಇಲ್ಲ. ನಿನ್ನ ಪ್ರತಿ ಕಣ್ಣೀರ ಹನಿಯನ್ನು ನನ್ನ ಬಾಷ್ಪವಾಗಿ ನಾನೇ ಬದಲಾಯಿಸ್ತೀನಿ. ಅನಾರೋಗ್ಯ ನಿನ್ನ ದೇಹಕ್ಕಲ್ಲ ಸಾನ್ವಿ, ನಿನ್ನ ಈ ಒಂಟಿತನದ ಮನಸ್ಸಿಗೆ. ಬೇಗ ಎಚ್ಚರವಾಗು ಸಾನ್ವಿ, ನಿನ್ನ ಈ ಹೊಸ ವಿಕ್ರಮ್ ನಿನಗಾಗಿ ಕಾಯ್ತಿದ್ದಾನೆ. ನೀನು ಬರೆದಿರೋ ಐ ಲವ್ ಯು ಗಳಿಗೆ ಇವತ್ತು ನಾನು ಜೀವ ತುಂಬ್ತೀನಿ. ನಮ್ಮಿಬ್ಬರ ಈ ಹೊಸ ಜೀವನ ಇವತ್ತಿನಿಂದಲೇ ಶುರು. ಇದು ನಿನ್ನ ಮೇಲಾಣೆ. ನಿನ್ನ ಅಮ್ಮನ ಪ್ರೀತಿಯನ್ನ ನಾನು ಕೊಡಲಿಕ್ಕಾಗದಿದ್ದರೂ ಅವರ ನೆರಳಾಗಿ ನಿನ್ನನ್ನ ಕಾಯ್ತೀನಿ. ಮುಂದೆ ಈ ಮನೆಯಲ್ಲಿ ದ್ವೇಷದ ಮಾತೇ ಇರಲ್ಲ, ಬರೀ ಪ್ರೀತಿಯ ಸಾಮ್ರಾಜ್ಯ ಇರುತ್ತೆ. ನೀನು ಮೌನವಾಗಿದ್ರು ನಿನ್ನ ಹೃದಯ ಆಡೋ ಪ್ರತಿ ಮಾತನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ನನ್ನ ಮೇಲೆ ನಿನಗಿರೋ ಈ ಪುಣ್ಯವಾದ ಆರಾಧನೆಗೆ ನಾನು ಸದಾ ಋಣಿಯಾಗಿರ್ತೀನಿ. ನೀನು ಕೇವಲ ನನ್ನ ಹೆಂಡತಿಯಾಗಿ ಬಂದಿಲ್ಲ, ಈ ಮನೆಯ ಲಕ್ಷ್ಮಿಯಾಗಿ ಬಂದಿದ್ದೀಯ. ಇನ್ನು ಮುಂದೆ ನಿನಗೆ ಹೊಸ ಪ್ರಪಂಚವೇ ಕಾಣಿಸುತ್ತೆ ಸಾನ್ವಿ. ಪ್ರೀತಿಯಿಂದ ನಾನು ಎಲ್ಲ ನೋವುಗಳನ್ನ ಮರೆಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಾನ್ವಿ, ನೀನು ಕೇವಲ ನನ್ನ ಹೆಂಡತಿಯಲ್ಲ, ನೀನು ನನ್ನ ಪಾಲಿನ ದೇವತೆ. ಪರದ ತಾಪದಲ್ಲಿ ನೀನು ಬೈತಿದ್ದೀಯ, ಆದ್ರೆ ನಿನ್ನ ಮಾತುಗಳು ಕೇಳಿ ನನ್ನ ಎದೆ ಸುಡ್ತಿದೆ. ನಿನ್ನ ಕೇವಲ ಕಲ್ಲಿನ ಗೊಂಬೆ ಅನ್ಕೊಂಡಿದ್ದೆ, ಆದ್ರೆ ಆ ಕಲ್ಲಿನ ಒಳಗೂ ನನಗಾಗಿ ಗಂಗೆ ಹರಿತಿದೆ ಅಂತ ಗೊತ್ತಿರಲಿಲ್ಲ. ನೀನು ಪ್ರತಿದಿನ ಫೋಟೋ ಜೊತೆ ಮಾತಾಡ್ತಾ ಇರೋದನ್ನ ಈ ಡೈರಿಯಲ್ಲಿ ಬರ್ದಿದ್ದೀಯ. ನನ್ನ ನೋಡಿದ್ರೆ ನಾನೇ ಪಾಪಿ ಅನ್ನಿಸ್ತಿದೆ. ಜಗತ್ತಿಗೆ ನೀನು ಒಬ್ಬ ಸಾಮಾನ್ಯ ಹುಡುಗಿ ಇರಬಹುದು, ಆದ್ರೆ ನನ್ನ ಈ ಮನೆಗೆ ನೀನೇ ಬೆಳಕು. ನಿನಗೆ ಸಿಗಬೇಕಾದ ಪ್ರೀತಿ ಒಂದು ಸಾಗರವಿದ್ದಂತೆ, ಆದ್ರೆ ನಾನು ನಿನಗೆ ಕೊಟ್ಟಿದ್ದು ಕೇವಲ ಕಣ್ಣೀರಿನ ಹನಿಗಳನ್ನ ಮಾತ್ರ. ಈ ವಿಕ್ರಮ್ ಅಂದ್ರೆ ನಿನಗೆ ಅಷ್ಟು ಪ್ರೀತಿನ? ನನ್ನ ದ್ವೇಷವನ್ನು ನೀನು ಪ್ರೀತಿಯಿಂದಲೇ ಗೆದ್ದು ಬಿಟ್ಟೆಯಲ್ಲ. ನನ್ನ ಹೆಸರನ್ನ ನಿನ್ನ ಉಸಿರಿನಲ್ಲಿ ಅಡಗಿಸಿಟ್ಟಿದ್ದೀಯ, ಆದ್ರೆ ನಾನು ಮಾತ್ರ ನಿನ್ನ ಹೆಸರನ್ನು ಅಳಿಸೋಕೆ ಪ್ರಯತ್ನ ಪಟ್ಟೆ. ಇನ್ನು ಸಾಕು ಸಾನ್ವಿ, ನಿನ್ನ ಈ ಒಂಟಿ ಹೋರಾಟಕ್ಕೆ ಇವತ್ತೇ ಕೊನೆ. ನಿನ್ನ ಕಣ್ಣುಗಳು ಮುಚ್ಚಿದ್ದರೂ ನಿನ್ನ ಹೃದಯದ ಬಡಿತ ನನಗೆ ವಿಕ್ರಮ್ ಅಂತಲೇ ಕೇಳಿಸ್ತಿದೆ. ನಾನು ಎಷ್ಟೇ ದೂರ ಹೋದರೂ ನಿನ್ನ ಪ್ರೀತಿ ಮೌನವಾಗಿಯೇ ನನ್ನನ್ನು ಎಳೆದು ತಂದಿದೆ. ಸಾನ್ವಿ, ಇವತ್ತು ನೀನು ಪ್ರೀತಿಯ ಯುದ್ಧದಲ್ಲಿ ಗೆದ್ದು ಬಿಟ್ಟೆ. ನಾನೇ ನಿನ್ನ ಮುಂದೆ ಮಂಡಿಯೂರಿ ನಿಂತಿದ್ದೇನೆ. ನಿನ್ನ ಅಪ್ಪ ಅಮ್ಮನ್ನ ನೆನೆಸ್ಕೊಂಡು ಅಳ್ತಿದ್ದೀಯಲ್ಲ, ನಿನಗೆ ಅವರ ನೆನಪು ಬರದಂತೆ ನೋಡಿಕೊಳ್ಳುತ್ತೇನೆ. ನನ್ನ ಕಲ್ಲು ಹೃದಯವನ್ನ ನೀನು ನಿನ್ನ ಮೌನದಿಂದಲೇ ಕರಗಿಸಿಬಿಟ್ಟೆ. ಪ್ರೀತಿಗೆ ಭಾಷೆ ಇಲ್ಲ ಅಂತಾರೆ, ಆದ್ರೆ ನಿನ್ನ ಮೌನಕ್ಕೆ ಕಣ್ಣೀರಿಗೆ ಹೆಚ್ಚು ಶಕ್ತಿ ಇದೆ. ಬೇಗ ಎಚ್ಚರವಾಗು ಸಾನ್ವಿ, ನಿನಗಾಗಿ ಈ ವಿಕ್ರಮ್ ಹೊಸದಾಗಿ ಹುಟ್ಟಿ ಬಂದಿದ್ದಾನೆ. ನನ್ನ ಪ್ರಪಂಚವೇ ನೀನು ಅಂತ ನೀನು ಬರೆದಿಟ್ಟಿದೆಯಲ್ಲ, ಇನ್ ಮುಂದೆ ನನ್ನ ಪ್ರಪಂಚದ ಪ್ರತಿಕ್ಷಣವೂ ನಾನೇ ಆಗಿರ್ತೀನಿ. ನಿನ್ನ ನಿಷ್ಕಲ್ಮಶ ಪ್ರೀತಿಯೇ ಶ್ರೇಷ್ಠವಾದುದು. ಐ ಲವ್ ಯು ಸಾನ್ವಿ. ಈ ಪದಗಳ ತೂಕ ಇವತ್ತು ನನಗೆ ಅರ್ಥವಾಗಿದೆ. ನೀನು ಸೋಲಲಿಲ್ಲ ಸಾನ್ವಿ, ನಿನ್ನ ಈ ಮೌನ ಅನುರಾಗವೇ ಗೆದ್ದಿದೆ. ಸಾನ್ವಿ, ಇಷ್ಟು ದಿನ ನಾನು ನಿನ್ನನ್ನು ಕೇವಲ ಒಬ್ಬ ವ್ಯಕ್ತಿ ಅಂತ ನೋಡಿದೆ, ಆದ್ರೆ ನೀನು ನನ್ನ ಪಾಲಿನ ದೇವತೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಇಷ್ಟು ಸಮಯ ಬೇಕಾಯ್ತು. ನಿನ್ನ ಈ ಮೌನದ ಒಳಗೆ ಅಡಗಿರೋ ಅದೆಷ್ಟೋ ನೋವುಗಳನ್ನ ನಾನು ಅರಿಯದೆ ತುಳಿದು ಹಾಕಿದ್ದೇನೆ ಅಲ್ವಾ? ನಾನು ಎಷ್ಟೇ ನೋವು ಕೊಟ್ಟರೂ ನನಗೆ ಶಾಪ ಹಾಕಲಿಲ್ಲ, ಬದಲಿಗೆ ನಿನ್ನ ಪ್ರೀತಿಯಿಂದ ನನ್ನನ್ನ ಹರಿಸಿದೆ. ನೀನು ಗೆದ್ದೆ ಸಾನ್ವಿ. ಒಬ್ಬ ಕಟುಕನಂತಿದ್ದ ನನ್ನ ಪ್ರೇಮಿಯನ್ನಾಗಿ ಬದಲಿಸಿದ ನಿನ್ನ ಮೌನಕ್ಕೆ ನನ್ನದೊಂದು ಸಲಾಂ. ನಿನ್ನ ಅಪ್ಪ ಅಮ್ಮ ಇಲ್ಲ ಅಂತ ನೀನು ಅನಾಥೆ ಅನ್ಕೊಂಡಿದ್ದೀಯ, ಆದ್ರೆ ನಾನು ಜೊತೆಗಿದ್ದು ನಿನ್ನನ್ನು ಅನಾಥೆ ಮಾಡಿದೆನಲ್ಲ. ಈ ವಿಕ್ರಮ್ನ ಅಹಂಕಾರ ಇವತ್ತು ನಿನ್ನ ಮುಂದೆ ಕರಗಿ ನೀರಾಗಿ ಹೋಗಿದೆ. ನನ್ನ ಪ್ರತಿಯೊಂದು ಕಟು ಮಾತಿಗೂ ನೀನು ಕೊಟ್ಟ ಉತ್ತರ ಕೇವಲ ನಿನ್ನ ಮುಗ್ಧವಾದ ಮೌನ ಮಾತ್ರ. ನಿನ್ನ ಎದೆಯಲ್ಲಿರೋ ಈ ಪ್ರೀತಿಯ ಸಾಗರಕ್ಕೆ ನಾನು ಕೇವಲ ಒಂದು ಸಣ್ಣ ಹನಿಯನ್ನ ಕೊಡೋಕೆ ಸಾಧ್ಯವಿಲ್ಲದಷ್ಟು ಬಡವನಾಗಿದ್ದೆ. ಇನ್ನು ಸಾಕು ಸಾನ್ವಿ, ಜ್ವರ ನಿನ್ನನ್ನ ಮಾತ್ರ ಸುಡ್ತಿಲ್ಲ, ಪ್ರತಿಯೊಂದು ಕನವರಿಕೆ ಈಗ ನನ್ನ ಉಸಿರನ್ನ ಕೊಲ್ಲುತ್ತಿದೆ. ನಿನ್ನ ಮುಗ್ಧ ಕಣ್ಣುಗಳಲ್ಲಿ ನನ್ನನ್ನ ನಾನು ಮತ್ತೆ ಕಂಡುಕೊಳ್ಳಬೇಕು. ನಿನಗೆ ಸಿಗಬೇಕಾದ ಪ್ರೀತಿ ಇಡೀ ಜಗತ್ತನ್ನೇ ತುಂಬುವಷ್ಟು ದೊಡ್ಡದು, ಅದನ್ನು ನಾನೇ ಕೊಡ್ತೀನಿ. ನಮ್ಮ ಮದುವೆ ಅನ್ನೋದು ಕೇವಲ ನನಗಷ್ಟೇ ಒಂದು ಒಪ್ಪಂದ ಆಗಿತ್ತು, ಆದ್ರೆ ನಿನಗೆ ಅದು ನಿನ್ನ ಜೀವನದ ಅತಿ ದೊಡ್ಡ ತಪಸ್ಸು ಅಲ್ವಾ? ಐ ಲವ್ ಯು ಸಾನ್ವಿ. ಈ ಮಾತು ಹೇಳೋ ಅರ್ಹತೆ ನನಗಿಲ್ಲ ಅಂತ ಗೊತ್ತಿದ್ರು ನಿನ್ನ ಪ್ರೀತಿ ನನ್ನನ್ನ ಇವತ್ತು ಅಪರಾಧಿಯನ್ನಾಗಿ ಮಾಡಿದೆ. ನಿನ್ನ ಪ್ರತಿ ಹನಿ ಕಣ್ಣೀರು ನನ್ನ ಈ ಜೀವನಕ್ಕೆ ಪಾಠ ಕಲಿಸಿದೆ. ಸಾನ್ವಿ, ಇನ್ ಮುಂದೆ ನಿನಗಾಗಿ ಈ ವಿಕ್ರಮ್ ಏನು ಬೇಕಾದ್ರೂ ಮಾಡೋಕೆ ಸಿದ್ಧನಿದ್ದಾನೆ ಎಂದುಕೊಂಡ. ವಿಕ್ರಮ್ ಮತ್ತೆ ಸಾನ್ವಿ ರೂಮ್ಗೆ ಬಂದಾಗ ಅವಳು ಎದ್ದು ಕುಳಿತಿದ್ದಳು. ವಿಕ್ರಮ್ ಸಾನ್ವಿಯನ್ನು ಪರೀಕ್ಷೆ ಮಾಡಿದ ನಂತರ ಪರವಾಗಿಲ್ಲ, ಜ್ವರ ಕಮ್ಮಿಯಾಗಿದೆ. ಸಾನ್ವಿ, ನೀವು ನನ್ನನ್ನ ತುಂಬಾ ಪರೀಕ್ಷೆ ಮಾಡ್ತಿದ್ದೀರಾ ವಿಕ್ರಮ್ ಸರ್. ವಿಕ್ರಮ್, ಪರೀಕ್ಷೆ ಅಲ್ಲ ಸಾನ್ವಿ, ಇದು ನಿನ್ನನ್ನ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ. ಕಲ್ಲು ಹೊಡೆದರೆ ಕನ್ನಡಿ ಒಡೆಯಬಹುದು, ಆದ್ರೆ ಮೌನದಿಂದ ಒಡೆಯೋಕೆ ಆಗಲ್ಲ. ಸಾನ್ವಿ, ನೀವು ಕನ್ನಡಿ ಬಗ್ಗೆ ಇಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಂತ ಗೊತ್ತಿರ್ಲಿಲ್ಲ. ವಿಕ್ರಮ್, ನನಗೂ ಗೊತ್ತಿರ್ಲಿಲ್ಲ ನಾನು ಇಷ್ಟು ಚೆನ್ನಾಗಿ ಮಾತಾಡ್ತೀನಿ ಅಂತ. ನೀನು ಹೇಳಿದ ಮೇಲೆ ಗೊತ್ತಾಗಿದ್ದು. ಕೆಲವು ವ್ಯಕ್ತಿಗಳನ್ನ ನೋಡಿದ ಮೇಲೆ ನಮಗೂ ನಮ್ಮ ಮೇಲೆ ನಂಬಿಕೆ ಬರುತ್ತೆ. ಮಲಗು ಈಗ. ನಿನ್ನ ರಹಸ್ಯಗಳ ಜೊತೆ ನೀನು ಕನಸು ಕಾಣು, ನಾನು ಅವುಗಳನ್ನ ಪತ್ತೆ ಹಚ್ಚೋ ಪ್ರಯತ್ನ ಮಾಡ್ತೀನಿ. ಆಗ ಪಿಸು ಧ್ವನಿಯಲ್ಲಿ, ನಿನ್ನ ರೂಮ್ನ ರಹಸ್ಯ ನಿನಗೆ ಕನಸಲ್ಲಿ ಬರಲಿ. ಸಾನ್ವಿ ಬೆಚ್ಚಿ ಬೀಳುತ್ತಾಳೆ. ವಿಕ್ರಮ್ ಬಾರಿಸಿದ ಕೆನ್ನೆಯನ್ನು ತೋರಿಸುತ್ತಾ, ನೀವು ನನಗೆ
ನನಗೆ ದೈಹಿಕವಾಗಿ ಮಾತ್ರ ಅಲ್ಲ ಮಾನಸಿಕವಾಗಿ ಕೂಡ ಹಿಂಸೆ ಕೊಡ್ತೀರಾ ವಿಕ್ರಮ್. ಆದ್ರೆ ನೀನು ಯಾವುದಕ್ಕೂ ಕೇರ್ ಮಾಡಲ್ಲ ಅಲ್ವಾ? ಈಗಲಾದ್ರೂ ಬಾಯಿ ಬಿಡ್ತೀಯಾ? ಯಾಕೆ ಈ ರೀತಿ ಮಾಡಿಕೊಂಡೆ? ಸಾನ್ವಿ ನೋವಿನಲ್ಲಿ ನಗುತ್ತಾ ಬಾರಿಸಿದ್ದಾಯಿತು, ಈಗ ಮತ್ತೆ ವಿಚಾರಣೆ ಶುರುವಾಯಿತೆ. ವಿಕ್ರಮ್, ಇದು ವಿಚಾರಣೆ ಅಲ್ಲ ಸಾನ್ವಿ, ಸಾಯೋಕೆ ಹೋದವಳನ್ನ ಬದುಕಿಸುವ ಹಠ. ಸಾನ್ವಿ, ಈಗ ನಾನು ಬದುಕಿದ್ದೇನೆ ಅಲ್ವಾ? ಇಲ್ಲಿ ಉಸಿರುಗಟ್ಟಿ ಬದುಕೋಕ್ಕಿಂತ ಅಲ್ಲಿ ಉಸಿರು ನಿಲ್ಲಿಸೋದು ಸುಲಭ ಅನ್ನಿಸ್ತು ವಿಕ್ರಮ್. ಕಾರಣ ಏನು ಅಂತ ಹೇಳು ಅಷ್ಟೇ. ಯಾರ ಮೇಲೆ ನಿನ್ಗೆ ಇಷ್ಟೊಂದು ದ್ವೇಷ? ಸಾನ್ವಿ, ದ್ವೇಷ ಯಾರ ಮೇಲೂ ಇಲ್ಲ, ಈ ಬದುಕಿನ ಮೇಲೆ ಜಿಗುಪ್ಸೆ ಇದೆ ಅಷ್ಟೇ. ವಿಕ್ರಮ್, ಸುಳ್ಳು ಹೇಳ್ಬೇಡ, ನಿನ್ನ ಕಣ್ಣಲ್ಲಿ ಇರೋದು ಜಿಗುಪ್ಸೆ ಅಲ್ಲ, ಯಾವುದೋ ಒಂದು ರಹಸ್ಯ ಹಠ. ಸಾನ್ವಿ, ಹೌದು, ನಂದು ರಹಸ್ಯ ಹಠ. ನಿಮಗೆ ಅರ್ಥವಾಗಲ್ಲ ವಿಕ್ರಮ್, ಅರ್ಥ ಮಾಡಿಸು. ಹಾಗಿದ್ರೆ ಈ ಮನೆಯಲ್ಲಿ ನಿನಗೆ ಏನು ಕಡಿಮೆ ಇತ್ತು? ಸಾನ್ವಿ, ಮನಸ್ಸಿಲ್ಲದ ಮನುಷ್ಯರ ನಡುವೆ ಬದುಕೋದು ತುಂಬಾ ಭೀಕರವಾಗಿರುತ್ತೆ ವಿಕ್ರಮ್. ಆ ಮನಸ್ಸಿಲ್ಲದ ಮನುಷ್ಯ ನಾನಾ? ನನ್ನಿಂದ ನಿನ್ಗೆ ತೊಂದರೆಯಾಗಿದ್ಯಾ? ನೀವು ಏನು ಅಂತ ಅಂದುಕೊಂಡಿದ್ದೀರೋ ಅದನ್ನೇ ಅಂದುಕೊಳ್ಳಿ, ನಾನು ಮಾತ್ರ ಸತ್ಯ ಹೇಳಲ್ಲ ವಿಕ್ರಮ್. ನಾನು ಬಿಡಲ್ಲ. ನಿನ್ನ ಮನಸ್ಸಲ್ಲಿ ಯಾರಾದರೂ ಇದ್ದಾರಾ? ಸಾನ್ವಿ ವಿಕ್ರಮ್ನ ಕಣ್ಣಲ್ಲಿ ಕಣ್ಣಿಟ್ಟು ಮತ್ತದೇ ಮಾತು. ಇದ್ದರೆ ಏನು ಮಾಡ್ತೀರಾ? ನನ್ನನ್ನು ಅವರ ಜೊತೆ ಕಳಿಸ್ತೀರಾ? ವಿಕ್ರಮ್ ಸ್ತಬ್ಧನಾಗಿ, ಸಾನ್ವಿ, ಕಳಿಸಿದ್ರೆ ಹೋಗ್ತೀಯಾ? ಹಾಗಿದ್ರೆ ಕಳಿಸ್ತೀನಿ, ಯಾರು ಅಂತ ಹೇಳು. ಸಾನ್ವಿ, ಯಾರೂ ಇಲ್ಲ ಅಂತ ಎಷ್ಟು ಸಲ ಹೇಳ್ಬೇಕು? ಪ್ಲೀಸ್, ಕೇಳಿದನ್ನೇ ಕೇಳಿ, ನನ್ನ ನೆಮ್ಮದಿ ಹಾಳು ಮಾಡಬೇಡಿ ವಿಕ್ರಮ್. ನಾನು ನಿನ್ನ ನೆಮ್ಮದಿ ಹಾಳು ಮಾಡ್ತಿಲ್ಲ, ಬದಲಾಗಿ ನಿನ್ನ ನೆಮ್ಮದಿ ಹಾಳು ಮಾಡ್ತಿರೋ ಆ ವಿಷಯ ಏನು ಅಂತ ಕೇಳ್ತಿದ್ದೀನಿ, ಹೇಳಿಬಿಡು, ನಾನೇ ಸರಿ ಮಾಡ್ತೀನಿ. ಸಾನ್ವಿ, ಸರಿ ಮಾಡೋ ಶಕ್ತಿ ನಿಮಗಿಲ್ಲ, ಯಾಕೆಂದ್ರೆ ಆ ವಿಷಯ ನಿಮ್ಮಿಂದಲೇ ಶುರುವಾಗೋದು. ವಿಕ್ರಮ್, ನನ್ನಿಂದಾನಾ? ನಾನು ನಿನ್ಗೆ ಏನು ಅನ್ಯಾಯ ಮಾಡಿದ್ದೀನಿ ಸಾನ್ವಿ? ಅನ್ಯಾಯ ಮಾಡಿಲ್ಲ, ಆದ್ರೆ ನ್ಯಾಯ ಕೂಡ ಕೊಡೋಕೆ ನಿಮ್ಗೆ ಆಗಲ್ಲ ವಿಕ್ರಮ್. ನ್ಯಾಯ ಅನ್ಯಾಯಗಳ ಮಾತು ಬಿಡು, ಈಗ ಸತ್ಯ ಹೇಳು, ಯಾಕೆ ಒಳಗೆ ಹಾರಿದೆ? ಹಾರಬೇಕು ಅನ್ನಿಸ್ತು, ಹಾರದೆ. ಅದಕ್ಕೆ ಮುಹೂರ್ತ ಬೇಕಾ? ವಿಕ್ರಮ್, ಪ್ಲೀಸ್ ಹೇಳು ಸಾನ್ವಿ. ನಿನ್ನ ಕಣ್ಣೀರಿನಲ್ಲಿ ಏನೋ ಒಂದು ನೋವಿದೆ, ಅದು ಏನು ಅಂತ ಗೊತ್ತಾಗ್ತಿಲ್ಲ ಸಾನ್ವಿ. ನಿಮಗೆ ಎಲ್ಲ ಗೊತ್ತಾಗ್ಬೇಕು ಅನ್ನೋ ಹಠ ಬಿಡಿ ವಿಕ್ರಮ್ ಸರ್. ನಿಮ್ಮ ಹಠಕ್ಕಿಂತ ನನ್ನ ಮೌನ ತುಂಬಾ ಸ್ಟ್ರಾಂಗ್, ಅದನ್ನ ಮುರಿಯೋಕೆ ಆಗಲ್ಲ ವಿಕ್ರಮ್. ಮೌನ ಮುರಿಯೋಕೆ ನನ್ಗೆ ಗೊತ್ತಿದೆ ಸಾನ್ವಿ, ಪ್ರಯತ್ನ ಪಡಿ, ಆದ್ರೆ ಸೋಲು ನಿಮ್ಮದೇ ಆಗಿರುತ್ತೆ ವಿಕ್ರಮ್. ಯಾಕಿಷ್ಟು ಮೊಂಡುತನ ಸಾನ್ವಿ? ಒಂದು ಸಲ ಸತ್ಯ ಹೇಳಿದರೆ ಏನಾಗುತ್ತೆ ಸಾನ್ವಿ? ಸತ್ಯ ಹೇಳೋಕೆ ಆಗಲ್ಲ ಅನ್ನೋದಕ್ಕಿಂತ ನನ್ಗೆ ಹೇಳೋಕೆ ಇಷ್ಟ ಇಲ್ಲ ವಿಕ್ರಮ್. ಅಂದ್ರೆ ಅಷ್ಟು ಭಯಾನಕವಾಗಿದೆಯಾ ಆ ಸತ್ಯ? ಸಾನ್ವಿ ಮನಸ್ಸಿನಲ್ಲೇ, ಅದು ಭಯಾನಕವಲ್ಲ ವಿಕ್ರಮ್ ಸರ್, ಅದು ನಿಮ್ಮ ಮೇಲಿರೋ ತೀವ್ರವಾದ ಪ್ರೀತಿ. ನಂತರ ಹೊರಗೆ ಭಯಾನಕವೋ ಸುಂದರವೋ ಅದು ನನಗೆ ಮಾತ್ರ ಗೊತ್ತು ಎಂದಳು. ತನ್ನನ್ನು ಪ್ರೀತಿಸುತ್ತಿದ್ದಾಳೆ ಎಂದು ಗೊತ್ತಾಗಿತ್ತು, ಆದರೆ ಅವಳು ಅದನ್ನು ಒಪ್ಪಿಕೊಳ್ಳಲು ತಯಾರಿರಲಿಲ್ಲ. ಮುಂದೇನು ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಈ ಕತೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಮಿಸ್ ಮಾಡದೆ ನಮ್ಮ ಕನ್ನಡ ಕವನಗಳು ಹಾಗೂ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.